ಈ ಸಮಾರಂಭದ ಮುಖ್ಯ ಅತಿಥಿಯಾಗುವ ಎತ್ತರಕ್ಕಾದರೂ ಬೆಳೆದಿದ್ದೀನಿ. ಯಾಕೆ ಅಂತಂದರೆ ನಿಜವಾದ ಕಲೆಗಳಾಗಿ ಆವತ್ತಿನ ಸಿನಿಮಾಗಳು ನಮ್ಮನ್ನು ಮನುಷ್ಯರನ್ನಾಗಿ ರೂಪಿಸಿದ್ವು. ನನಗೆ ಕುವೆಂಪುರ ಒಂದು ಪದ್ಯ ದೊಡ್ಡದಲ್ಲ ಅಥವಾ ರಾಜ್ಕುಮಾರ್ರ ಒಂದು ಹಾಡು ಕಡಿಮೆಯಲ್ಲ, ಎರಡೂ ದೊಡ್ಡದೇ ಅಂತ, ಎರಡೂ ದೊಡ್ಡದೇನೆ. ಹಾಗಾಗಿ ಶುದ್ಧವಾದ ಕಲೆಯ ಕಡೆಗೆ ನಿಮ್ಮ ಅಭಿರುಚಿಯನ್ನು ನೀವು ಬೆಳೆಸ್ಕೊಳ್ಳಿ. ಒಂದೇ ಒಂದು ಉದಾಹರಣೆ ಕೊಡೋಕ್ಕೆ ಬಯಸ್ತೀನಿ. ಶುದ್ಧವಾದ ಕಲೆ ಹೆಂಗಿರುತ್ತದೆ, ಇನ್ನೊಂದು ಹೆಂಗಿರುತ್ತೆ ಅಂತ. ನಾನಿಲ್ಲಿ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ, ಟ್ರೆಂಡು ಆ ಥರ ಆಗ್ಬಿಟ್ಟೈತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ಚಿತ್ರದ ಒಂದು ಕೊನೆಯ ದೃಶ್ಯದ ಒಂದು ಡೈಲಾಗ್ ಅಂದರೆ ಸಂಸ್ಕಾರಕ್ಕೆ ಮಾತನ್ನು ಹೇಳಬೇಕು, ಬರೀ ರಂಜನೆಗೋಸ್ಕರ ಅಲ್ಲ. ರಾಜ್ಕುಮಾರ್ ಯಾಕೆ ದೊಡ್ಡವರು ಅಂದರೆ ಈ ಕಾರಣಗಳಿಗೆ. ಕಲೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮಯೂರ ಚಿತ್ರದ ಕೊನೆಯ ದೃಶ್ಯ, ಮಯೂರನನ್ನು ಪಲ್ಲವ ರಾಜ್ಕುಮಾರ ವಿಷ್ಣುಗೋಪ ಮೊದಲಿಂದೂ ದ್ವೇಷ ಮಾಡ್ತಾ ಇರ್ತಾನೆ. ಅವನನ್ನು ಭೀಕರವಾಗಿ ಕೊಂದು ಬಿಡಬೇಕು ಅಂತ ಹೇಳಿ ಅವನಿಗೆ ಮದ್ದು ಬರೆಸ್ಬಿಟ್ಟು ಅವನನ್ನು ಕಟ್ಟಾಕ್ಬಿಟ್ಟು ಕುದುರೆಗೆ ರಥದಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಮಕ್ಕಳ, ನನಗೆ ಗೊತ್ತಿದೆ, ನಾನು ಮುಗಿಸ್ತೀನಿ ಬೇಗ, ಇದೊಂದನ್ನು ಹೇಳಿ ಮುಗಿಸ್ಬಿಡ್ತೀನಿ, ಅಲ್ಲಿವರೆಗೆ ನೀವು ಶಾಂತವಾಗಿದ್ದರೆ ಸಾಕು. ಇದೊಂದೇ ಇದು ಕೊನೆಯದು ಇದು, ಆಮೇಲೆ ನಾನು ಮಾತಾಡೋಣ. ಅಲ್ಲಿ ಕೊನೆಯಲ್ಲಿ ಕಟ್ಟಾಕ್ಬಿಟ್ಟು ಹೇಳ್ಕೊಂಡು ಹೋಗ್ತಾನೆ ಮಯೂರನನ್ನು. ಆಮೇಲೆ ಮಯೂರನಿಗೆ ಪ್ರಜ್ಞೆ ಬರ್ತದೆ. ಕೊನೆಗೆ ವಿಷ್ಣುಗೋಪನಿಗೂ ಮಯೂರನಿಗೂ ಯುದ್ಧ ಶುರುವಾಗುತ್ತೆ. ಅಷ್ಟೊತ್ತಿಗೆ ಪಲ್ಲವ ಸಾಮ್ರಾಟನಿಗೆ ಮಯೂರನ ಜೊತೆ ಯುದ್ಧ ಮಾಡಬಾರ್ದು, ಹೇಗಿದ್ರು ಮಗಳನ್ನು ಮಯೂರ ಇಷ್ಟಪಟ್ಟಿದ್ದಾನೆ, ಮಗಳನ್ನು ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟು ಅಳಿಯನ್ನು ಮಾಡ್ಕೊಳ್ಬೇಕು ಅಂತ ಅನಿಸಿರ್ತದೆ. ಅವರು ಆ ಕಾರಣಕ್ಕೆ ಮಯೂರನ ಕಾರಣಕ್ಕೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಯುದ್ಧ ಶುರುವಾಗಿ ಯುದ್ಧ ಮುಗೀತದೆ. ಯುದ್ಧದಲ್ಲಿ ಮಯೂರ ವಿಷ್ಣುಗೋಪನನ್ನು ಸೋಲಿಸ್ತಾನೆ. ವಿಷ್ಣುಗೋಪ ಸೋತೋಗ್ಬಿಡ್ತಾನೆ. ಆವಾಗ ತಂದೆ ಬಂದ್ಬಿಟ್ಟು ಮಗನನ್ನೇ ಬೈತಾನೆ, ಎಲ್ಲ ಅವಿವೇಕಿ ಪಾಪಿ, ಎಂಥ ಕೆಲಸ ಮಾಡಿಬಿಟ್ಟೆ, ನಮ್ಗೆ ಅವಮಾನ ಮಾಡಿಬಿಟ್ಟೆ, ನಾವು ಮಯೂರನನ್ನು ಅಳಿಯನ್ನು ಮಾಡ್ಕೊಳ್ಬೇಕು ಅಂತ ನಾವಿದ್ರೆ ಅವನನ್ನು ಕೊಲ್ಲಕ್ಕೆ ಅಂತ ನೀನು ಕರ್ಕೊಂಡು ಬಂದಿಯಲ್ಲ. ಆವಾಗ ಈ ಮಾತನ್ನೆಲ್ಲ ಕೇಳ್ಬಿಟ್ಟು ಆ ವಿಷ್ಣುಗೋಪ ಒಂದು ಕಟಾರಿ ತಗೊಂಡು ತನ್ನನ್ನು ತಾನು ಚುಚ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಮಯೂರನನ್ನು ಇಷ್ಟೊತ್ತು ಕಾಡವನೇ ತನ್ನನ್ನು ತಾನು ಕೊಂದ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಆಗ ಮಯೂರ ಚೆಕ್ ಅಂತ ಅವನು ಕೈ ಹಿಡ್ಕೊಳ್ತಾನೆ. ಹಿಡ್ಕೊಂಡಾಗ ವಿಷ್ಣುಗೋಪ ವಜ್ರಮುನಿಯ ಪಾತ್ರ ಮಾಡಿದ್ದಾರೆ, ಬಿಡು, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಬಿಟ್ಟು ಬಿಡು, ಬದುಕುವ ಇಚ್ಛೆ ನನಗಿಲ್ಲ ಅಂತ. ನಾವು ಮಯೂರ ಹೇಳ್ತಾನೆ, ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆ ನನಗೂ ಇಲ್ಲ, ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆ ನನಗೂ ಇಲ್ಲ. ಒಂದು ಕಲೆ ಮಾಡಬೇಕಾದ ಕೆಲಸ ಯಾವುದು ಗೊತ್ತಾ, ಮಾಡೋ ಕೆಲಸ ಯಾವುದು ಗೊತ್ತಾ, ವೈರಿಯನ್ನು ಕೂಡ ಗೆಳೆಯನ್ನಾಗಿ ಕನ್ವರ್ಟ್ ಮಾಡಿಕೊಳ್ಳುವಂಥದ್ದು. ನೀವು ವೈರಿಯನ್ನು ವೈರಿ ಮಾಡ್ಕೊಂಡು ಹೋದರೆ ಸಾವು ಅಂತ್ಯ. ನಿಜವಾದ ಕಲೆ ಹೇಳ್ಕೊಡೋದು ಈ ಪಾಠವನ್ನು, ವೈರಿಯನ್ನೂ ಮಿತ್ರನನ್ನಾಗಿ ಮಾಡಿಕೊಳ್ಳುವಂಥದ್ದು. ಈ ದಿಶೆಯಲ್ಲಿ ನಿಮ್ಮ ಅಧ್ಯಯನ, ನಿಮ್ಮ ಆಲೋಚನೆಗಳು, ನಿಮ್ಮ ಕ್ರಿಯೆಗಳು